ಸರ್ ಈಗ 200 ವರ್ಷಗಟ್ಟಲೆ ಆಳದಂತ ಬ್ರಿಟಿಷರ ಕೈಲೇ ಈ ದೇಶವನ್ನು ಕ್ರಿಶ್ಚಿಯನ್ ರಾಷ್ಟ್ರ ಮಾಡಕ್ಕಾಗಿಲ್ಲ. 600-700 ವರ್ಷ ಆಳದಂತ ಮುಸ್ಲಿಮರಿಗೆ ಮುಸ್ಲಿಂ ರಾಷ್ಟ್ರ ಮಾಡಕ್ಕಾಗಿಲ್ಲ. ಮೊನ್ನೆ ನಿನ್ನೆ ಬಂದವರು ಹಿಂದೂ ರಾಷ್ಟ್ರ ಮಾಡ್ತೀರಂತಲ್ಲ, ಇದು ಮಾಡಕ್ ಸಾಧ್ಯ ಇಲ್ಲ. ತಮಿಳುನಾಡು ಸಿಎಂ ಸನಾತನ ಧರ್ಮ ನಾಶ ಮಾಡೋದಂತ ಹೇಳ್ತಾರೆ, ಅದು ಏನಾಗುತ್ತೆ ಸರ್? ಸನಾತನ ಧರ್ಮದ ಬಗ್ಗೆ ಸನಾತನ ಧರ್ಮದ ಬಗ್ಗೆ ಆಮೇಲೆ ಮಾತಾಡೋಣ. ಈಗ ಮೊದಲು ಹಿಂದುತ್ವದ ಬಗ್ಗೆ ಇವರೊಬ್ಬರೇ ಹಿಂದೂಗಳ, ನಾವೆಲ್ಲ ಹಿಂದೂಗಳು ಇರ್ಬೋದು. ಅದಕ್ಕೆ ರಾಷ್ಟ್ರ ನಾಯಕರು ಇದನ್ನ ಉತ್ತರ ಕೊಡ್ತಾರೆ. ನಾನು ಹಿಂದೂ. ಮೋದಿ ನೀವು ಉತ್ತರ ಕೊಡ್ತೀರಿ, ತಮಿಳುನಾಡು ಸಿಎಂ ಯಾಕೆ ಉತ್ತರ ಕೊಡ್ತಾರೆ? ತಮಿಳುನಾಡು ಸಿಎಂಗೂ ಹೇಳ್ತೀವಿ. ಸನಾತನ ಧರ್ಮದ ವ್ಯವಸ್ಥೆ ಗಂಧ ಗಾಳಿ ಕೆಲವೊಂದಿಷ್ಟು ಮಂದಿ ಗೊತ್ತಿರೋದು ಏನಾದ್ರು ಮಾತಾಡ್ತಿರ್ಬೋದು. ಕೆಲವೊಂದು ನಾನು ಹೇಳಕತ್ತೀನಲ್ಲ, ಸನಾತನ ಧರ್ಮವನ್ನು ಗೌರವಿಸೋರು ಅದಾರ, ಬಸವಣ್ಣನ ಧರ್ಮವನ್ನು ಗೌರವಿಸೋದಾರ ಈ ದೇಶದೊಳಗ. ನಾಶ ಮಾಡ್ತೀನಿ ಅನ್ನೋರಿಗೆ ಅಷ್ಟು ಸರಳವಾಗಿ ನಾಶ ಯಾವುದನ್ನು ನಾಶ ಆಗಕ್ಕೆ ಸಾಧ್ಯ ಇಲ್ಲ. ಇದು ಈ ದೇಶದೊಳಗ ಎಲ್ಲ ವೈವಿಧ್ಯಮಯವಾದಂಥ ಧರ್ಮಗಳು ಇಲ್ಲಿ ಅದಾವು. ಅದನ್ನೇ ಹೇಳಿದ್ನಲ್ಲ, ಇವ್ರಿಗೂ ಈ ಧರ್ಮ ಹಿಂದೂದ ಬಗ್ಗೆ ಮಾತಾಡ್ತಾರಲ್ಲ, ಅಷ್ಟು ಸರಳವಾದಂಥ ವ್ಯವಸ್ಥೆ ಇಲ್ಲ. ಹೇಳಕತ್ತಿದ್ದು ನಾನು ಒಬ್ಬ ಹಿಂದೂನೇ. ಈ ದೇಶದ ವ್ಯವಸ್ಥೆ ಪ್ರಜಾಪ್ರಭುತ್ವ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ನಡೀತಾ ಇದೆ. ಇಲ್ಲಿ ಯಾರು ಹಿಟ್ಲರ್ ಟೈಪ್ ಆಡಳಿತ ಮಾಡಕ್ ಕೊಡಂಗಿಲ್ಲ ಇಲ್ಲಿ ಈ ದೇಶದ ಜನ. ಯಾರು ಅಂತ ನಿಮ್ಗೆ ಗೊತ್ತಾಗತ್ತಲ್ಲ, ಹಿಟ್ಲರ್ ರೀತಿ ಆಳಕ್ ಆಗಲ್ಲ ಅಂತ ಹೇಳಕತ್ತೀನಿ. ರಾಮ ಮಂದಿರ ಮೂರ್ತಿ ಪ್ರತಿಷ್ಠಾಪನೆ